ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ದೇವ್ರೆ, ಅತ್ತೆಯವರಿರೋ ಹೊಸ ಮನೆ ಎಲ್ಲಿದೆಯೋ ನಮಗೆ ಗೊತ್ತಾಗೋ ಹಾಗೆ ಆಶೀರ್ವಾದ ಮಾಡು. ದೇವ್ರೆ, ಹೊಸ ಮನೆ ಅಡ್ರೆಸ್ ನಮಗೆ ಗೊತ್ತಾಗೋ ಹಾಗೆ, ಅತ್ತಿಗೆಯಿಂದ ಡ್ಯಾಡಿನ ಕಾಪಾಡ್ಕೊಳ್ಳೋ ಹಾಗೆ ನಮಗೆ ಆಶೀರ್ವಾದ ಮಾಡು ದೇವ್ರೆ. तच्छन्योरावृणीमहे गातुं यज्ञाय गातुं यज्ञपतये दैवी स्वस्तिरस्तु नः स्वस्तिर्मानुषेभ्यः ऊर्ध्वं जगातु भेषजं शन्नो अस्तु द्विपदे शं चतुष्पदे ॐ शान्तिः 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 ॐ सहस्रशीर्ष पुरुषः सहस्राक्षः सहस्रपात् स भूमिं विस्ततो वृत्वा अत्यधिष्ठदशाङ्गुलं पुरुष ये वेदगुं सर्वं यद्भूतं यच्चतुर्भ्यं भूता अमृतत्वस्येशानः यदन्नेनातिरोहति एतावानस्य महिमा अतो ज्यायाश्च पूरुषः पादोऽस्य विश्वाभूतानि त्रिपादस्यामृतं दिवि त्रिपादोर्ध्वो उदयत्पुरुषः पादोऽस्यः भवत् पुनः. ನಮಸ್ಕಾರ ಅರ್ಚಕ್ರೆ. ನಮಸ್ಕಾರನಮ್ಮ. ಅರ್ಚಕ್ರೆ, ಅರ್ಚನೆ ಮಾಡ್ಕೊಡಿ. ಹಾಗೆ ಆಗ್ಲಮ್ಮ. श्रीमाता श्री महाराज्ञी श्रीमत् सिंहासनेश्वरी चिदग्निकुंड संभूता देवकार्यसमुद्यता इष्टकाम्यार्थफलसिद्धिरस्तु मनोवाञ्छाफलसिद्धिरस्तु तथास्तु. ಸ್ವಾಮಿ, ಮಾವನವ್ರ ಆರೋಗ್ಯ ಬೇಗ ಸರಿಯಾಗಿ ಅವ್ರು ಬೇಗ ಓಡಾಡೋ ಹಾಗಾಗ್ಲಿ ಅಂತ ಆಶೀರ್ವಾದ ಮಾಡಿ ಸ್ವಾಮಿ. ವಂಜಾಕ್ಷಿ ಅದಕ್ಕೆ ಫೋನ್ ಮಾಡ್ತಿದ್ದಾರೆ. ಮಾತಾಡು. ಹಲೋ ಅತ್ಗೆ. ಹಲೋ ತುಳಸಿ, ಮನೆ ಬೀಗ ಹಾಕಿದ್ಯಲ್ಲಮ್ಮ, ಎಲ್ಲಿ ಹೋಗಿದ್ಯಾ? ದೇವಸ್ಥಾನಕ್ಕೆ ಬಂದೆ ಅದ್ಕೆ. ದೇವಸ್ಥಾನಕ್ಕ? ಅಯ್ಯೋ ರಾಮ, ನೀನ್ ದೇವಸ್ಥಾನಕ್ಕೆ ಹೋಗ್ತೀನಿ ಅಂದ್ರೆ ನಿನ್ ಜೊತೆಗೆ ನಾನು ಕೂಡ ಬರ್ತಿದ್ನಲ್ಲಮ್ಮ.
ನಾನು ಇವರು ಬಂದಿದ್ದದ್ಕೆ. ಓಹೋ, ನನ್ನ ತಮ್ಮನೂ ಬಂದಿದ್ದಾನಾ? ಹಾಗಾದ್ರೆ ಪರವಾಗಿಲ್ಲ ಬಿಡು. ದರ್ಶನ ಚೆನ್ನಾಗಾಯ್ತಾ? ಆಯ್ತದ್ಕೆ, ಒಳ್ಳೆ ದರ್ಶನ ಆಯ್ತು. ಈಗ ಮನೆಗೆ ಹೊರಟಿದೀವಿ. ಹೊರಡ್ಬೇಕು ಅನ್ಕೊಂಡಿದ್ದೀರಾ? ಇನ್ನೂ ಹೊರಟಿಲ್ಲ ಅಲ್ವಾ? ಇಲ್ಲ ಅದ್ಕೆ, ಇನ್ನೂ ದೇವಸ್ಥಾನದಲ್ಲೇ ಇದ್ದೀವಿ. ಹಾಗಾದ್ರೆ ನನಗೆ ಒಂದ್ ಚಿಕ್ಕ ಸಹಾಯ ಮಾಡ್ತೀಯಾ? ಹೇಳಿ ಅದ್ಕೆ, ಏನ್ ಮಾಡ್ಬೇಕು? ಏನಿಲ್ಲಮ್ಮ, ಯಾರು ಯಾವ ದೇವಸ್ಥಾನಕ್ಕೆ ಹೋದ್ರು ಅವ್ರ ಕೈಲಿ ನನ್ ದಕ್ಷಿಣೆ ಅಂತ ₹1 ಹುಂಡಿಗೆ ಹಾಕ್ಸೋದು ನನ್ನ ಅಭ್ಯಾಸ. ಮನೆಗೆ ಬರ್ತಿದ್ದ ಹಾಗೆ ಆ ದುಡ್ಡು ನಿನಗೆ ಕೊಟ್ಬಿಡ್ತೀನಿ. ಈಗ ನನ್ನ ಹೆಸರಲ್ಲಿ ಹುಂಡಿಗೆ ₹1 ಹಾಕ್ತೀಯನಮ್ಮ? ಆಗ್ಲಿ ಅದ್ಕೆ, ಖಂಡಿತ ಹಾಕ್ ಬರ್ತೀನಿ. ಹಾಗೆ ಇನ್ನೊಂದು ಚಿಕ್ಕ ಸಹಾಯ ಕೂಡ ಮಾಡ್ತೀಯಾ? ಏನದ್ಕೆ? ಯಾರು ಯಾವ ದೇವಸ್ಥಾನಕ್ಕೆ ಹೋದ್ರು ಅವ್ರ ಕೈಲಿ ಪ್ರಸಾದ ತರಿಸ್ಕೊಳ್ಳೋದು ನನ್ನ ಅಭ್ಯಾಸ. ಈಗ ನೀವು ಕೂಡ ನನಗೆ ಬರ್ತಾ ಪ್ರಸಾದ ತಂದ್ಕೊಡ್ತೀರಾ? ಸರಿ ಅದ್ಕೆ, ಖಂಡಿತ ತರ್ತೀವಿ. ಪ್ರಸಾದ ಅಂದ್ರೆ ಜಾಸ್ತಿ ತರೋದೇನ್ ಬೇಡಮ್ಮ. ನಮ್ಮ ಮನೆಯಲ್ಲಿರೋರ್ಗೆಲ್ಲ ಸಾಕಾಗೋ ಸಿಹಿ ಪೊಂಗಲ್ಲು, ಎಲ್ಲಾರ್ಗೂ ಸಾಕಾಗೋ ಅಷ್ಟೇ ಪುಳಿಯೋಗ್ರೆ, ಮತ್ತೆ ಅದ್ರ ಜೊತೆಗೆ ಬಾಳೆಹಣ್ಣು, ಅವಲಕ್ಕಿ, ಹಂಗೆ ಒಂದ್ 5-6 ಲಡ್ಡು ತಂದು ಸಾಕಾಗತ್ತೆ. ಆಯ್ತು ಅದ್ಕೆ, ತಗೊಂಡ್ ಬರ್ತೀವಿ. ಇಡ್ತೀನಿ. ಇನ್ನು ನೀನು ದೇವಸ್ಥಾನದಿಂದ ಹೊರಡೋದು ಎಷ್ಟೊತ್ತು? ಪ್ರಸಾದ ತಗೊಂಡ್ ಮನೆಗ್ ಬರ್ತೀಯ ತಾನೆ? ನಾದ್ನಿ ಅಲ್ವಾ, ತಮಾಷೆಗೆ ಜೋಕ್ ಮಾಡ್ದೆ. ಬೇಗ ಪ್ರಸಾದ ತಗೊಂಡ್ ಮನೆಗ್ ಬಂದ್ಬಿಡಿ, ಆಯ್ತಾ? ಸರಿ ಅದ್ಕೆ. ಇಷ್ಟು ಪ್ರಸಾದಕ್ಕೆ ಇವತ್ತಿಗೆ ಹೊಟ್ಟೆ ತುಂಬೋಗುತ್ತೆ. ಇನ್ನೂ ಅಡ್ಗೆ ಮಾಡೋದೇ ಬೇಡ. ಬನ್ನಿ, ಪ್ರಸಾದ ತಗೊಂಡ್ ಬರೋಣ. ನಡಿ. ಅಯ್ಯೋ, ಯಾರ್ದೋ ಫೋನ್ ಇಲ್ಲಿ ಬಿದ್ದಿದ್ಯಲ್ಲ ರೀ. ಯಾರ್ದಾಗಿರ್ಬೋದು? ಸುತ್ತಮುತ್ತ ಯಾರು ಇಲ್ವಲ್ಲ? ಯಾರ್ದೋ ಪಾಪ, ಫೋನ್ ಇಲ್ದೇ ಇದ್ರೆ ಎಷ್ಟು ಕಷ್ಟ ಪಡ್ತಾರಲ್ಲ. ನೀನ್ ಹೋಗಿ ಪ್ರಸಾದ ತಗೊಂಡ್ ಬಾ, ನಾನು ಹೋಗಿ ಫೋನ್ನ ಪುರೋಹಿತರಿಗೆ ಕೊಟ್ಟು ಬರ್ತೀನಿ.
ಫೋನ್ ಕಳ್ಕೊಂಡವರು ಹುಡ್ಕೊಂಡ್ ಬರ್ತಾರೆ ಅಲ್ವಾ, ಪುರೋಹಿತರು ಅವರಿಗೆ ಕೊಡ್ತಾರೆ. ಸರಿ ರೀ. ಅಯ್ಯೋಯ್ಯೋ, ಫೋನ್ ಎಲ್ಲೋ ಬಿದ್ದೋಗಿದೆ. ಸರ್, ನನ್ನ ಫೋನ್ ಇಲ್ಲೇ ಎಲ್ಲೋ ಬಿದ್ದೋಯ್ತು. ನೀವೇನಾದ್ರೂ ನೋಡಿದ್ರಾ? ನೋಡಿಲ್ಲಮ್ಮ, ನಾನೇನು ನೋಡಿಲ್ಲ. ಸರ್, ಇಲ್ಲಿ ಅಕ್ಕಪಕ್ಕ ಎಲ್ಲಾದ್ರೂ ಫೋನ್ ಸಿಕ್ತಾ? ಇಲ್ಲಮ್ಮ, ನನಗೇನು ಸಿಕ್ಕಿಲ್ಲ. ಪುರೋಹಿತ್ರೆ. ಏನಪ್ಪ? ಪುರೋಹಿತ್ರೆ, ಈ ಫೋನ್ ಯಾರ್ದು ಅಲ್ಲಿ ಬಿದ್ದಿತ್ತು, ತಗೊಂಡು ಬಂದೆ. ಇದು ಯಾರ್ದೋ ಕೊಟ್ಬಿಡ್ತೀರಾ? ಹೌದಾ, ಎಲ್ಲಿ ಸಿಕ್ತಪ್ಪ? ಅದು ಅಲ್ಲಿ ಸಿಕ್ತು. ನಾವು ಪ್ರಸಾದ ತಗೊಳಕ್ ಹೋಗುವಾಗ ಸಿಕ್ತು. ಇದನ್ನ ಕಳ್ಕೊಂಡವ್ರು ಯಾರೋ ಬರ್ತಾರಲ್ವಾ, ಅವ್ರಿಗೆ ಇದನ್ನ ಕೊಟ್ಬಿಡಿ. ಆಯ್ತಪ್ಪ, ಕೊಡ್ತೀನಿ. ಬರ್ತೀನಿ. ಏನಮ್ಮ ಹುಡುಕ್ತಾ ಇದೆಯಾ? ನನ್ನ ಫೋನ್ ಇಲ್ಲೇ ಎಲ್ಲೋ ಬಿದ್ದೋಗಿದೆ ಅರ್ಚಕ್ರೆ. ಇದೇನಮ್ಮ ನಿನ್ನ ಫೋನು? ಹೌದು ಅರ್ಚಕ್ರೆ, ಥ್ಯಾಂಕ್ ಯು ವೆರಿ ಮಚ್. ಒಬ್ರಿಗೆ ಅಲ್ಲಿ ಸಿಕ್ತಂತೆ, ಅದನ್ನ ನನ್ನ ಕೈಗೆ ತಂದು ಕೊಟ್ರು. ಹೌದಾ? ಯಾರು ಸ್ವಾಮಿ ಅವರು? ಈಗಷ್ಟೇ ಆ ಕಡೆ ಹೋದ್ರು. ನೀವು ಆ ಕಡೆ ಮುಂದೆ ಹೋದ್ರೆ ಸಿಗಬಹುದು. ಸರಿ ಅರ್ಚಕ್ರೆ, ಈಗಲೇ ಹೋಗಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಸರಿನಮ್ಮ. ಫೋನ್ ಕೊಟ್ರಾ? ಹಾ, ಒಳಗಡೆ ಪುರೋಹಿತ್ರಿಗೆ ಕೊಟ್ಟೆ. ಇನ್ ಮುಂದೆ ಅವ್ರು ನೋಡ್ಕೋತಾರೆ. ನಾವು ಹೋಗೋಣವಾ? ಅಯ್ಯೋ, ಇಲ್ಲಿ ಯಾರೂ ಇಲ್ವಲ್ಲ, ಹೊರಟೋದ್ರು ಅನ್ಸತ್ತೆ. ಏನು ಇನ್ನೂ ಪ್ರಸಾದ ತಂದಿಲ್ಲ? ಇಷ್ಟೊತ್ತಿಗೆ ಬರ್ಬೇಕಿತ್ತಲ್ವಾ? ಪುಳಿಯೋಗರೆ, ಸಿಹಿ ಪೊಂಗಲ್ಲು, ಲಡ್ಡು ಅಂದಾಗಿಂದ ಬಾಯಲ್ಲಿ ನೀರು ಬರ್ತಾನೆ ಇದೆ. ತುಳಸಿಯವ್ರು ಬೇಗ ಬಂದರೆ ಚೆನ್ನಾಗಿತ್ತು. ಅದ್ಕೆ ಹಬ್ಬ ಬಂದ್ಬಿಟ್ರಾ? ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ನಿಮ್ಗೋಸ್ಕರ ಅಂದ್ರೆ ನೀವ್ ತರೋ ಪ್ರಸಾದಕ್ಕೋಸ್ಕರ ಅಲ್ಲ, ದೇವಸ್ಥಾನದಿಂದ ಕುಂಕುಮ ತರ್ತೀರಲ್ಲ ಅದಕ್ಕೋಸ್ಕರ. ತಗೊಳ್ಳಿ ಅದ್ಕೆ. ಹಾ, ತಗೊಳ್ಳಿ ಪ್ರಸಾದನ. ಕೊಡು. ಎಷ್ಟಾಯ್ತು ಪ್ರಸಾದಕ್ಕೆ? ಪರವಾಗಿಲ್ಲ ಬಿಡಿ ಅಕ್ಕ. ಅಯ್ಯಯ್ಯೋ, ಹೀಗಂದ್ರೆ ಹೇಗೆ ನಿಖಿಲ್? ನೀವು ಕಷ್ಟಪಟ್ಟು ಸಂಪಾದನೆ ಮಾಡಿರೋ ದುಡ್ಡಲ್ವಾ? ಎಷ್ಟಾಯ್ತು ಅಂತ ಹೇಳಿ ಕೊಟ್ಬಿಡ್ತೀನಿ. ಅರ್ಥ ಆಯ್ತು.
ಪ್ರಸಾದ ಕೊಟ್ಟು ದುಡ್ಡು ತಗೊಂಡ್ರೆ ಪಾಪ ಬರುತ್ತೆ ಅಂತ ಯೋಚನೆ ಮಾಡ್ತಿದ್ದೀರಲ್ಲ? ನಾನ್ ಕೂಡ ಹಾಗೆ ಯೋಚಿಸೋದು. ಯಾರಿಗಾದ್ರೂ ಪ್ರಸಾದ ಕೊಟ್ರೆ ಸುಮ್ಮನೆ ಕೊಟ್ಬಿಡ್ತೀನಿ ಅಷ್ಟೇ. ಪ್ರಸಾದ ಕೊಟ್ಟು ದುಡ್ಡು ತಗೊಳಲ್ಲ. ಪಾಪ ಬರುತ್ತೆ ಅಂತ ನಂಗ್ ಕೂಡ ಭಯ. ಸರಿ ಬಿಡಿ, ಪ್ರಸಾದಕ್ಕೆ ದುಡ್ಡು ತಗೊಳ್ಳಲ್ಲ ಅಂತ ಹೇಳಿದ್ಮೇಲೆ ಹುಂಡಿಗೆ ಹಾಕಿರೋ ದಕ್ಷಿಣೆ ದುಡ್ಡಾದ್ರೂ ನೀವು ಖಂಡಿತ ತಗೊಳ್ಳೇಬೇಕು. ಇಲ್ಲ ಅಂದ್ರೆ ನನಗ್ ಪುಣ್ಯ ಬರಲ್ಲ. ಸರಿ ಅಕ್ಕ, ದಕ್ಷಿಣೆ ಹಾಕಿದ ₹1 ಕೊಡಿ. ₹1 ಚಿಲ್ಡ್ರೆ ಇಲ್ಲ ನಿಖಿಲ್. ಬಾಡಿಗೆಯಲ್ಲಿ ಕಟ್ ಮಾಡ್ಕೋತೀನಿ. ಸರಿ ಅದಕ್ಕೆ ಬನ್ನಿ. ನಡಿ. ತುಳಸಿ, ಒಂದ್ ನಿಮಿಷ. ದೇವ್ರ ಪ್ರಸಾದನಮ್ಮ, ತಗೊಂಡೋಗು. ಈ ತುಳಸಿ ತುಂಬಾ ಅಮಾಯಕಿ ಅನ್ಸುತ್ತೆ. ಅಮ್ಮ ಪ್ರಸಾದ. ಹಬ್ಬ. ಹೌದು, ಈ ಅಮಾಯಕಿ ಫೋನಲ್ಲಿ ಏನಿದೆ ಅಂತ ಆ ಐಶ್ವರ್ಯ ಅಷ್ಟು ದುಡ್ಡು ಕೊಟ್ಲು ನನಗೆ? ಖಂಡಿತವಾಗ್ಲೂ ಈ ತುಳಸಿ ಮತ್ತೆ ಐಶ್ವರ್ಯ ಮಧ್ಯ ಏನೋ ರಹಸ್ಯ ಇದ್ದೇ ಇರತ್ತೆ. ಅದೇನು ಅಂತ ತಿಳ್ಕೊಂಡ್ರೆ ಅಲ್ಲಿ ಐಶ್ವರ್ಯ ಹತ್ರ, ಇಲ್ಲಿ ತುಳಸಿ ಹತ್ರ, ಇಬ್ರ ಹತ್ರನೂ ದುಡ್ಡು ಹೊಡಿಬೋದು. ಹಲೋ. ಹಲೋ ಮೇಡಮ್. ಏನ್ ವಂಜಾಕ್ಷಿ, ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ಮೇಡಮ್, ನೀವ್ ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಏನ್ ಫೋನ್ ಮಾಡಿದ್ದೆ? ಗಂಡ ಹೆಂಡತಿ ಮತ್ತೆ ಕಾಣಿಸಿದ್ರಾ? ಅವ್ರ ಬಗ್ಗೆ ಮಾತಾಡೋದಕ್ಕೆ ಮತ್ತೆ ಫೋನ್ ಮಾಡಿದ್ ಮೇಡಮ್. ಅವ್ರ ಬಗ್ಗೆ ಮಾತಾಡ್ಬೇಕಾ? ಏನ್ ಮಾತಾಡ್ಬೇಕು? ಅವಳ ಫೋನ್ ತಂದ್ಕೊಟ್ಟಿದ್ದಕ್ಕೆ ನೀವು ನನಗೆ ದುಡ್ಡು ಕೊಟ್ರಲ್ವಾ? ಇಷ್ಟಕ್ಕೂ ಆ ಫೋನಲ್ಲಿ ಏನಿತ್ತು ಮೇಡಮ್? ಅಷ್ಟು ದುಡ್ಡು ಕೊಟ್ರಲ್ಲ ನನಗೆ, ಅದು ನಿಮಗೂ ಅವಳಿಗೂ ಏನು ಸಂಬಂಧ? ಆ ವಿಷಯನೇ ತಿಳ್ಕೊಳ್ಳೋಣ ಅಂತ ಫೋನ್ ಮಾಡಿದೆ ಮೇಡಮ್. ಅಗತ್ಯನಾ? ನಿನಗ ಆ ವಿಷಯ ಬೇಕಾ? ಅಗತ್ಯನಾ ಅಂದರೆ ತಿಳ್ಕೊಂಡ್ರೆ ಒಳ್ಳೇದಲ್ವಾ ಅಂತ. ತಿಳ್ಕೊಳ್ದಿದ್ರೇನೆ ಒಳ್ಳೇದು. ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ಗ್ಯಾರಂಟಿ ನಿನಗೆ ಕೆಟ್ಟದಾಗುತ್ತೆ. ಕೆಟ್ಟದಾಗತ್ತಾ? ಹೌದು. ನೀನ್ ಹಾಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ರೆ ನಿನ್ ಮೇಲೆ ಏನೋ ಒಂದ್ ಕೇಸ್ ಹಾಕ್ಸಿ ನನ್ನ ಇನ್ಫ್ಲುಯೆನ್ಸ್ನ ಉಪಯೋಗಿಸಿ ನಿನ್ನ ಜೈಲಿಗೆ ಕಳಿಸ್ತೀನಿ. ಜೈಲ್ಗ? ಬೇಡ ಬೇಡ ಬೇಡ. ಹಾಗಾದ್ರೆ ಆ ಫೋನ್ ಬಗ್ಗೆ, ಆ ಜೋಡಿ ಬಗ್ಗೆ ಯೋಚನೆ ಮಾಡೋದನ್ನ ಈಗಲೇ ಮರ್ತ್ಬಿಡು. ಮರ್ತ್ಬಿಟ್ಟೆ ಮೇಡಮ್, ಅವಾಗಲೇ ಮರ್ತ್ಬಿಟ್ಟೆ. ನಾನಿನ್ನು ಅವ್ರ ಬಗ್ಗೆ ಏನೂ ಯೋಚನೆ ಮಾಡಲ್ಲ ಮೇಡಮ್. ನೀವು ಮಾತ್ರ ನನ್ನ ನೆನ್ಪಿಟ್ಕೊಂಡು ಏನಾದರೂ ಅಗತ್ಯ ಇದ್ರೆ ಮಾತ್ರನೇ ನನಗೆ ಫೋನ್ ಮಾಡಿ. ನೀವು ಕೊಟ್ಟಷ್ಟು ದುಡ್ಡು ತಗೊಂಡು ನೀವು ಹೇಳಿದ್ದನ್ನ ಮಾಡಿಕೊಡ್ತೀನಿ. ಓಕೆ, ಏನಾದರೂ ಅಗತ್ಯ ಇದ್ರೆ ಫೋನ್ ಮಾಡ್ತೀನಿ. ಸರಿ ಮೇಡಮ್. ಹೌದು, ಲಕ್ವಾ ಹೊಡೆದು ಕೈ ಕಾಲು ಬಿದ್ದಿರೋರ್ಗೆ ಆಯಿಲ್ ಮಸಾಜ್ ಮಾಡ್ತಾರಲ್ಲ, ಹಾಗೆ ಮಾಡೋರು ನಿನ್ಗೆ ಯಾರಾದರೂ ಗೊತ್ತಾ? ಯಾರಿಗೆ ಮಾಡಬೇಕು ಮೇಡಮ್? ನನ್ನ ಮಾವಂಗೆ. ಹೌದಾ? ನನ್ನ ಗಂಡನ ಕೆಲಸ ಕೂಡ ಅದೇ ಮೇಡಮ್. ಪ್ರಕೃತಿ ಚಿಕಿತ್ಸಾಲಯದಲ್ಲಿ ನನ್ನ ಗಂಡಂಗೆ ಮಸಾಜ್ ಮಾಡೋದೇ ಕೆಲಸ. ಹೌದಾ? ಹಾಗಾದ್ರೆ ಅವನಿಗೊಂದ್ಸಲ ಫೋನ್ ಮಾಡು. ಅವರು ಮನೇಲಿಲ್ಲ ಮೇಡಮ್, ಹೊರಗೋಗಿದ್ದಾರೆ. ಅವನ ಫೋನ್ ನಂಬರ್ ನನಗೆ ಕಳಿಸು, ಅವನ ಹತ್ರ ಮಾತಾಡ್ತೀನಿ. ಅವ್ರ ಹೆಸರು ಸತ್ಯ ಮೇಡಮ್. ನಿಮಗೆ ನಾನು ಫೋನ್ ನಂಬರ್ ಕಳಿಸ್ತೀನಿ, ನೀವು ಮಾತಾಡಿ. ಓಕೆ. ದುಡ್ಡು ಜಾಸ್ತಿ ಕೇಳು ಅಂತ ಮೊದಲು ಇವ್ರಿಗೆ ಫೋನ್ ಮಾಡಿ ಹೇಳಬೇಕು. ಹಲೋ.
ಹಲೋ, ನಿಂಗೆ ಮಸಾಜ್ಗೆ ಒಂದು ಒಳ್ಳೆ ಪಾರ್ಟಿ ಸಿಕ್ಕಿದೆ. ನನಗೆ ಗೊತ್ತಿರೋರು ನಿನ್ನ ನಂಬರ್ ಅವ್ರಿಗೆ ಕೊಟ್ಟಿದ್ದೀನಿ. ಅವ್ರ ಮಾವಂಗೆ ಮಸಾಜ್ ಮಾಡು ಅಂತ ನಿನಗೆ ಫೋನ್ ಮಾಡ್ತಾರೆ. ಒಳ್ಳೆ ದುಡ್ಡು ಪಾರ್ಟಿ ನೋಡು. ಸ್ವಲ್ಪ ದುಡ್ಡು ಜಾಸ್ತಿನೇ ಕೇಳು, ಅರ್ಥ ಆಯ್ತಾ? ಏನು ಮಾತಾಡ್ತಿಲ್ಲ? ಏನ್ ಮಾತಾಡು ಅಂತೀಯ? ಈಗಲೇ ಇಷ್ಟೊತ್ತು ಕಷ್ಟಪಡ್ತಿದ್ದೀನಿ, ಇನ್ನು ಮಸಾಜ್ ಮಾಡೋದಕ್ಕೆ ಟೈಮ್ ಎಲ್ಲಿದೆ? ಟೈಮ್ ಇಲ್ಲದೆ ಏನು, ಅಡ್ಜಸ್ಟ್ ಮಾಡ್ಕೊಂಡ್ರೆ ಅದಾಗದೆ ಸಿಗತ್ತೆ. ಹಾಗಲ್ಲ ವನಜಾಕ್ಷಿ. ನೋಡು, ಬಾಯಿ ಮುಚ್ಕೊಂಡು ನಾನು ಹೇಳ್ದಷ್ಟು ಮಾಡು. ಹಲೋ ಹಲೋ, ವನಜಾಕ್ಷಿ ನಿನ್ ನಂಬರ್ ಕೊಟ್ಲು. ಹಾ, ಹೇಳಿದ್ಲು ಮೇಡಮ್. ನಿಮ್ಮ ಮಾವಂಗೆ ಮಸಾಜ್ ಮಾಡ್ಬೇಕಂತಲ್ವಾ? ಹೌದು. ನೀವು ಯಾವ ಏರಿಯಾದಲ್ಲಿರೋದು ಮೇಡಮ್? BTM. BTM ತುಂಬಾ ದೂರ ಇದೆ ಮೇಡಮ್.